ಆತ್ಮೀಯ ವಿದ್ಯಾರ್ಥಿಗಳೇ, ಪರೀಕ್ಷೆಯ ದೃಷ್ಟಿಕೋನದಿಂದ ಪ್ರಶ್ನೋತ್ತರ ಮಾಲಿಕೆಯ ಚರ್ಚೆಯಲ್ಲಿ ನಾನು ಇವತ್ತು ಚರ್ಚೆ ಮಾಡ್ತಿರುವಂಥದ್ದು ದ್ವಿತೀಯ PUC ಕನ್ನಡ ಪಠ್ಯದ ಪ್ರಥಮ ಗದ್ಯ ಭಾಗ ಮುಟ್ಟಿಸಿಕೊಂಡವರು ಎನ್ನುವ ಕತೆ. ಬರೆದವರು ಪಿ ಲಂಕೇಶ. ಪರೀಕ್ಷೆಯ ದೃಷ್ಟಿಕೋನದಿಂದ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಈ ಪಠ್ಯದಿಂದ ಚರ್ಚೆ ಮಾಡುವುದಾದರೆ, ಮೊದಲ ಪ್ರಶ್ನೆಯ ಚರ್ಚೆ, ಮುಟ್ಟಿಸಿಕೊಂಡವರು ಎನ್ನುವ ಕಥೆಯನ್ನು ಬರೆದವರು ಪಿ ಲಂಕೇಶ. ಪಿ ಲಂಕೇಶ್ ಕನ್ನಡದ ಪ್ರಮುಖ ನವ್ಯ ಬರಹಗಾರರಲ್ಲಿ ಒಬ್ಬರು. ಇವರು ಲಂಕೇಶ್ ಪತ್ರಿಕೆ ಎನ್ನುವ ಪ್ರಮುಖ ಪತ್ರಿಕೆಯನ್ನು ನಡೆಸ್ತಾ ಇದ್ದರು. ಹುಳಿ ಮಾವಿನ ಮರ ಎನ್ನುವುದು ಇವರ ಆತ್ಮಕತೆ. ಲಂಕೇಶರು ಬರೆದಿರುವಂಥ ಪ್ರಮುಖ ಪಾಠ ಯಾವುದು ಅಂತ ಹೇಳಿದರೆ ಮುಟ್ಟಿಸಿಕೊಂಡವರು ಎನ್ನುವ ಪಾಠ. ಇದೊಂದು ಕತೆ. ಪ್ರಮುಖವಾಗಿ ಕತೆ ಚರ್ಚೆ ಮಾಡುವಂಥದ್ದು ಬಸಲಿಂಗ ಎನ್ನುವ ಒಬ್ಬ ರೈತನ ಬಗೆಗೆ, ಮತ್ತು ಜಾತಿಯ ವ್ಯವಸ್ಥೆ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಮನುಷ್ಯನ ಮನಸ್ಸಿನ ಒಳಗಡೆ ನಿಂತಿದೆ ಎನ್ನುವುದನ್ನು ಇಡೀ ಕತೆ ಚರ್ಚೆ ಮಾಡ್ತಾ ಹೋಗುತ್ತೆ. ಇಲ್ಲಿ ಬರುವ ಪ್ರಮುಖ ಪಾತ್ರ ಬಸಲಿಂಗ. ಬಸಲಿಂಗ ಒಬ್ಬ ರೈತನಾಗಿದ್ದ. ಎರಡನೇ ಪ್ರಶ್ನೆ ಇಲ್ಲಿ ಯೋಚನೆ ಮಾಡೋದು, ಬಸಲಿಂಗನಿಗೆ ಇದ್ದ ತೊಂದರೆಗಳೇನು ಅಥವಾ ಸಮಸ್ಯೆಗಳೇನು. ಬಸಲಿಂಗನಿಗೆ ಮುಖ್ಯವಾಗಿ ಒಂದು 4 ಸಮಸ್ಯೆಗಳಿದ್ದವು. ಒಂದು, ಬಸಲಿಂಗ ಒಬ್ಬ ರೈತನಾಗಿದ್ದ ಕಾರಣ ಮಳೆ ಆರಂಭವಾಗಿದ್ದರಿಂದ ಅವನ ಭೂಮಿಯನ್ನು ಉಳುಮೆ ಮಾಡಿರಲಿಲ್ಲ. ಒಂದು. ಎರಡನೇ ಸಮಸ್ಯೆ, ಬಸಲಿಂಗನಲ್ಲಿದ್ದಂಥ 2 ಎತ್ತುಗಳಲ್ಲಿ ಒಂದು ಎತ್ತು ಸೋಮಾರಿಯಾಗಿತ್ತು. ಹಾಗಾಗಿ ಆ 2 ಎತ್ತುಗಳನ್ನು ಸಾಟಿಯಲ್ಲಿ ಮಾರಾಟ ಮಾಡಿ ಹೊಸದೊಂದು ಎತ್ತುಕೊಳ್ಳಬೇಕಿತ್ತು. ಮೂರನೇ ಸಮಸ್ಯೆ, ಅವನ ಮಗುವಿಗೆ ಹುಷಾರಿರಲಿಲ್ಲ. ಹಾಗಾಗಿ ಆ ಮಗುವನ್ನು ಶಿವನೂರಿನ ಸ್ವಾಮಿಗಳಿಗೆ ತೋರಿಸಬೇಕಿತ್ತು. 4ನೇ ಸಮಸ್ಯೆ, ಅವನ ಎಡಗಣ್ಣಿನಲ್ಲಿ ನೋವು ಆರಂಭವಾಗಿತ್ತು. ಹಾಗಾಗಿ ಅವನು ತನ್ನ ಸಮಸ್ಯೆಯನ್ನು ತನ್ನ ಹೆಂಡತಿಗೆ ಹೇಳುತ್ತಿದ್ದ. ಅವಳು ಅದಕ್ಕೆ ಹೆಚ್ಚಿಗಿನ ಏನು ಪ್ರತಿಕ್ರಿಯೆ ತೋರುತ್ತಿರಲಿಲ್ಲ. ಇದಿಷ್ಟು ಬಸಲಿಂಗನಿಗೆ ಇದ್ದಂಥ ಪ್ರಮುಖ ಸಮಸ್ಯೆಗಳಾಗಿವೆ. ಇದನ್ನು ಪದೇ ಪದೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದನ್ನು ನಾವು ಗಮನಿಸ್ಕೊಳ್ಬೇಕು. ಎರಡನೆಯಾಗಿ ಮುಖ್ಯವಾಗಿ ಚರ್ಚೆ ಆಗಿರುವಂಥ ಪ್ರಶ್ನೆ, ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಕಾಣಿಸಿತು ಮತ್ತು ಅದಕ್ಕೆ ಆತ ಮಾಡಿದ ಕೆಲಸಗಳೇನು. ಬಸಲಿಂಗನಿಗೆ ಎಡಗಣ್ಣಿನಲ್ಲಿ ನೋವು ಆರಂಭ ಆದಾಗ ಆತ ತನಗೆ ಗೊತ್ತಿರುವಂಥ ಅನೇಕ ವೈದ್ಯರನ್ನು ಸಂಪರ್ಕಿಸಿದ. ಅವರು ಕೊಟ್ಟ ಮಾತ್ರೆ ಲೇಹವನ್ನು ಕಣ್ಣಿಗೆ ಹಾಕಿಕೊಂಡ. ಆದರೆ ಅವನ ಕಣ್ಣಿನಲ್ಲಿ ನೋವು ಕಡಿಮೆಯಾಗಲೇ ಇಲ್ಲ. ಆಗ ಅವನು ಸಂಪರ್ಕಿಸಿದ ವೈದ್ಯರ ಹೆಸರು ಡಾಕ್ಟರ್ ತಿಮ್ಮಪ್ಪ. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನಲ್ಲಿಗೆ ಹೋಗ್ತಾನೆ. ಡಾಕ್ಟರ್ ತಿಮ್ಮಪ್ಪ ಒಬ್ಬ ಸರಕಾರಿ ವೈದ್ಯರಾಗಿದ್ದರು. ನೆನಪಿರ್ಲಿ ಮಕ್ಕಳೇ, ಡಾಕ್ಟರ್ ತಿಮ್ಮಪ್ಪ ಒಬ್ಬ ಸರಕಾರಿ ವೈದ್ಯರಾಗಿದ್ದರು. ಈ ಸರಕಾರಿ ಆಸ್ಪತ್ರೆಗಳ ಬಗೆಗೆ ಬಸಲಿಂಗನಿಗೆ ಒಂದು ಅಭಿಪ್ರಾಯವಿತ್ತು. ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಸ್ಥಳ ಎನ್ನುವುದನ್ನು ಆತ ಅರಿತುಕೊಂಡಿದ್ದ. ಆದರೆ ಈಗ ಬಸಲಿಂಗನೇ ಆಸ್ಪತ್ರೆಗೆ ಹೋಗ್ತಾನೆ ಅನ್ನುವಂಥ ಮಾತನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟು, ಸಿದ್ಲಿಂಗಿಯ ರಾಧಾಂತವೇನು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸಿದ್ಲಿಂಗಿ ಬಸಲಿಂಗನ ಹೆಂಡತಿ. ನೆನಪಿರಲಿ, ಸಿದ್ಲಿಂಗಿ ಬಸಲಿಂಗನ ಹೆಂಡತಿ ಆಗಿದ್ದುಕೊಂಡು ಅವಳು ರಾಧಾಂತ ಮಾಡಿದಳು. ಏಕೆ ರಾಧಾಂತ ಮಾಡಿದಳು ಅಂತ ಹೇಳಿದರೆ, ಬಸಲಿಂಗನಿಗೆ ಎಡಗಣ್ಣಿನಲ್ಲಿ ಸಮಸ್ಯೆ ಉಂಟಾದಾಗ ಆತ ಸರಕಾರಿ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪನಲ್ಲಿಗೆ ಹೋದ ನಂತರ ತಿಮ್ಮಪ್ಪನಲ್ಲಿ ತನ್ನ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡ. ತಿಮ್ಮಪ್ಪ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿದರೆ ನಿನ್ನ ಕಣ್ಣು ಗುಣವಾಗುತ್ತದೆ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಬಸಲಿಂಗ ನಡೆದುಕೊಂಡ. ಶಸ್ತ್ರಚಿಕಿತ್ಸೆ ಮಾಡಿದ ವೈದ್ಯರು
ಅವನಿಗೆ ಕಣ್ಣಿಗೆ ನೀರು ತಾಕಿಸಬಾರದು, 1 ವಾರದಲ್ಲಿ ಕಣ್ಣು ಸರಿಯಾಗುತ್ತದೆ ಎಂದು ಹೇಳಿ ಕಳಿಸಿದರು. ಹೀಗೆ ಹೇಳಿದ ನಂತರ ಮನೆಗೆ ಬಂದ ಬಸಲಿಂಗ ತನ್ನ ಹೆಂಡತಿಗೆ ಆಪರೇಷನ್ ಬಗೆಗೆ ಹೇಳಿಕೊಂಡ. ಈಗ ಸಿದ್ಧಲಿಂಗಿಗೆ ಬಸಲಿಂಗನ ಆಪರೇಷನ್ ಮಾಡಿದ ಡಾಕ್ಟರ್ ತಿಮ್ಮಪ್ಪ ಜಾತಿಯಲ್ಲಿ ಕೀಳೆಂದು ಅಸ್ಪೃಶ್ಯನೆಂದು ತಿಳಿದ ಮೇಲೆ ಅವಳು ರಾಧಾಂತ ಮಾಡಿ ಅವನನ್ನು ಎಳೆತಂದು ಮೀಯಿಸಿದಳು. ಇದು ಸಿದ್ಧಲಿಂಗಿ ಜಾತಿಯ ಕಾರಣಕ್ಕಾಗಿ, ಅಸ್ಪೃಶ್ಯತೆಯ ಕಾರಣಕ್ಕಾಗಿ ತನ್ನ ಗಂಡ ಕೆಳಜಾತಿಯವನನ್ನು ಮುಟ್ಟಿಸಿಕೊಂಡಿದ್ದಾನೆ ಎನ್ನುವ ಕಾರಣಕ್ಕೆ ರಾದ್ದಾಂತ ಮಾಡಿದಳು. ಮುಂದೆ ಇರುವಂಥ ಪ್ರಶ್ನೆ, ಕಣ್ಣು ನೋವಿನ ಚಿಕಿತ್ಸೆ ಅವನಿಗೆ ಯಾವ ರೀತಿಯ ಸಮಸ್ಯೆಯನ್ನು ಉಂಟು ಮಾಡಿತು ಎನ್ನುವುದನ್ನು ಚರ್ಚೆ ಮಾಡ್ತಾ ಹೋಗುವುದಾದರೆ, ಬಸಲಿಂಗನಿಗೆ ಶಸ್ತ್ರಚಿಕಿತ್ಸೆ ನಡೆದ ಮೇಲೆ ಅವನು ಜಾತಿಯಲ್ಲಿ ಕೀಳಾದ ಅಸ್ಪೃಶ್ಯನಾದ ತಿಮ್ಮಪ್ಪನನ್ನು ಮುಟ್ಟಿಸಿಕೊಂಡೆ ಎನ್ನುವ ವಿವರಣೆಗಳು ಅವನ ತಲೆಯಲ್ಲಿ ನಿಂತ ಮೇಲೆ ಬಸಲಿಂಗ ಆಗಿನಂತೆ ಈಗ ಉಳಿಯಲಿಲ್ಲ. ಅವನು ಸಂಪೂರ್ಣವಾಗಿ ಬದಲಾಗಿ ಬಿಟ್ಟ. ಅವನ ಮನಸ್ಸಿನಲ್ಲಿ ಜಾತಿಯ ಪ್ರಶ್ನೆಯೇ ತುಂಬಿ ಹೋಯಿತು. ಈಗ ಅವನಲ್ಲಿರುವ ದೈಹಿಕವಾದ ರೋಗ ಈಗ ಮಾನಸಿಕ ಸ್ತರಕ್ಕೆ ತಲುಪತೊಡಗಿತು. ಅವನು ಅನೇಕ ಸುಳ್ಳುಗಳನ್ನು ಹೇಳಲಾರಂಭಿಸಿದ, ಉಡಾಫೆ ಮಾತುಗಳನ್ನು ಆಡಲು ಆರಂಭಿಸಿದ. ಆಗ ಅವನಿಗೆ ಸಹಾಯಕ್ಕೆ ನಿಂತ ಅವನದ್ದೇ ಜಾತಿಯ ರಾಜಕಾರಣಿಯ ಹೆಸರು ರುದ್ರಪ್ಪ. ನೆನಪಿರಲಿ, ಬಸಲಿಂಗನ ಜೊತೆಗೆ ಸಹಾಯಕ್ಕೆ ನಿಂತ ಅವನದ್ದೇ ಜಾತಿಯ ರಾಜಕಾರಣಿ ಯಾರು ಅಂತ ಕೇಳಿದರೆ ರುದ್ರಪ್ಪ ಅಂತ ನೀವು ಬರಿಬೇಕಾಗತ್ತೆ. ನಂತರದಲ್ಲಿ ಕೊನೆಯ ಪ್ರಶ್ನೆ, ಬಸಲಿಂಗನ ಕೊನೆಯ ನಿರ್ಧಾರವೇನು ಎನ್ನುವ ಯೋಚನೆಯನ್ನು ಮಾಡುವುದಾದರೆ, ಬಸಲಿಂಗನಿಗೆ ಅರ್ಥವಾಯಿತು ತನ್ನ ಕಣ್ಣು ಗುಣವಾಗುವುದಿಲ್ಲ ಎನ್ನುವ ಯೋಚನೆಗಳು ಉಂಟಾದಾಗ ಆತ ನಿರ್ಧರಿಸುವುದು, ನನ್ನ ಜಾತಿ, ನನ್ನ ಧರ್ಮ, ನನ್ನ ಮಠ, ನನ್ನ ಪರಂಪರೆ ಯಾವುದೂ ನನ್ನ ಕಣ್ಣನ್ನು ಉಳಿಸುವುದಿಲ್ಲ ಎಂದು ಯೋಚಿಸಿ ಮತ್ತೆ ಆತ ತಿಮ್ಮಪ್ಪನಲ್ಲಿಗೆ ಹೋಗ್ತಾನೆ ಎನ್ನುವ ವಿವರಣೆಗಳನ್ನು ಗುರುತಿಸ್ಕೊಂಡ್ರೆ ವಿದ್ಯಾರ್ಥಿಗಳು ಈ ಪಠ್ಯದಲ್ಲಿ ಪ್ರಮುಖವಾಗಿ ಯೋಚನೆ ಮಾಡ್ಬೋದು ಮತ್ತು ಬರಿಬೋದು.